ಸರ್ಕಾರ ಸಾರಿಗೆ ನೌಕರರ ವೇತನ ಜಟಾಪಟಿಗೆ ಬಹುಶಃ ಶೀಘ್ರದಲ್ಲೇ ಬ್ರೇಕ್ ಬೀಳಬಹುದು ಅಂತ ಗೊತ್ತಾಗ್ತಾ ಇದೆ. ಮಾರ್ಚ್ 7ರಂದೇ ಸಾರಿಗೆ ನೌಕರರು ಸರ್ಕಾರದ ಜಟಾಪಟಿಗೆ ಬ್ರೇಕ್ ಬೀಳಬಹುದು. ಸಾರಿಗೆ ನೌಕರರ ಮುಷ್ಕರ ಎಚ್ಚರಿಕೆಗೆ ಬೆದರಿದೆ ಸರ್ಕಾರ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಮಾರ್ಚ್ 2ನೇ ತಾರೀಖರಂದು ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಸಭೆ ಮಾಡ್ತಿದ್ದಾರೆ. ಸಾರಿಗೆ ಸಚಿವರ ನೇತೃತ್ವದಲ್ಲಿ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಮಹತ್ವದ ಸಭೆ ಇದು. ವೇತನ ಸೇರಿ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಬಹುಶಃ ಒಂದು ಸಭೆಯಲ್ಲಿ ಭರವಸೆಯನ್ನ ಕೊಡಬಹುದು. ಈಗಾಗಲೇ ಸಾರಿಗೆ ನೌಕರರು ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಮಾರ್ಚ್ 2ರಿಂದ ಬೇಡಿಕೆ ಈಡೇರಿಲ್ಲ ಅಂತಂದ್ರೆ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಾರಿಗೆ ನೌಕರರ ಡೆಡ್ಲೈನ್ ಅನ್ನ ಬಹುಶಃ ಗಂಭೀರವಾಗಿ ಪರಿಗಣಿಸಿದೆ ಅಂತ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರ. ಸಿದ್ದು ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಈಗ ಮಾರ್ಚ್ 2ರ ಸಭೆಯಲ್ಲಿ ಬೇಡಿಕೆ ಈಡೇರಿಸುವ ಭರವಸೆ ಕೊಡಬಹುದು. ಮುಷ್ಕರ ದಿನಾಂಕ ಮುಂದೂಡಿಕೆ ಮಾಡಿರುವಂತಹ ಸಾರಿಗೆ ನೌಕರರು ಮಾರ್ಚ್ 2ರ ಸಭೆಯಲ್ಲಿ ಬೇಡಿಕೆ ಈಡೇರಿಸುವ ನಿರೀಕ್ಷೆ ಇದೆ. 38 ತಿಂಗಳ ಹಿಂಬಾಕಿ ಹಣ, 2024ರಿಂದ ವೇತನ ಪರಿಷ್ಕರಣೆಗೆ ಪಟ್ಟು, 26 ತಿಂಗಳ ಹಿಂಬಾಕಿ 2025ರಿಂದ ವೇತನ ಹೆಚ್ಚಳಕ್ಕೆ ಭರವಸೆ ಕೊಡಬಹುದು. ಸರ್ಕಾರ ಬೇಡಿಕೆಗೆ ಇದೀಗ ಒಪ್ಪದೆ ಹೋರಾಟವನ್ನ ಮಾಡುತ್ತಾ ಇದ್ದರಂತಹ ಸಾರಿಗೆ ನೌಕರರು. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇದೀಗ ಒಂದು ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಬಹುಶಃ ಇದೆಲ್ಲದಕ್ಕೂ ಚರ್ಚೆ ಆಗಿ ಅದಾದ ನಂತರ ತೀರ್ಮಾನ ಆಗುತ್ತೆ. ಮುಷ್ಕರ ಮಾಡ್ತಾರಾ ಅಥವಾ ಅದನ್ನ ಮುಂದೂಡಿಕೆ ಮಾಡ್ತಾರಾ ಅನ್ನೋಂಥದ್ದು ಈಗಲೂ ಕೂಡ ಪ್ರಶ್ನೆ ಇದೆ. ಕಳೆದ ಬಾರಿಯೂ ಕೂಡ ಇಂಥದ್ದೇ ಒಂದು ಸಾರಿಗೆ ನೌಕರರು ಇದೇ ವಿಚಾರವಾಗಿ 38 ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ಹೇಳಿ ಯಾವಾಗ ಪಟ್ಟೆ ಹಿಡಿದಿದ್ರು, ಹಠ ಹಿಡಿದಿದ್ರು, ಆವಾಗಲೂ ಕೂಡ ಇದೇ ರೀತಿಯಾಗಿ ಒಂದು ಸಭೆ ಮಾಡಲಾಯಿತು. ಸಿದ್ದರಾಮಯ್ಯ ಅವರೇ ಕರೆದು ಒಂದು ಸಭೆಯನ್ನ ಮಾಡ್ತಾರೆ ಸಾರಿಗೆ ಇಲಾಖೆ ಸಚಿವರ ಜೊತೆ. ಆ ಒಂದು ಸಭೆಯಲ್ಲೂ ಕೂಡ ಏನು ತೀರ್ಮಾನ ಆಗಿಲ್ಲ.